ಹಲೋ, ವೆಲ್ಕಮ್ ಟು ಆಲ್. ಬೆಂಡೆಕಾಯಿ ಸಾಂಬಾರು ಮಾಡೋದು ಹೇಳ್ಕೊಡ್ತೀನಿ ಈಸಿಯಾಗಿ. ಒಂದು ಕುಕ್ಕರಿಗೆ 1 ಲೋಟ ಬೇಳೆ, 3 ಟೊಮ್ಯಾಟೊ ಚೆನ್ನಾಗಿ ತೊಳೆದಿಟ್ಕೊಂಡು 3 ಗ್ಲಾಸ್ ವಾಟರ್ ಹಾಕ್ಕೊಳ್ಳಿ. ಅದಕ್ಕೆ ಚಿಟಿಕೆ ಅರಿಶಿನ ಹಾಕ್ಕೊಂಡು ಕೂಗಿಸ್ಕೊಳ್ಳಿ. ಬೆಂಡೆಕಾಯಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಒಣಗಿರೋ ಬಟ್ಟೆಲಿ ನೀಟಾಗಿ ಒಡ್ಸ್ಕೊಂಡು ಈ ಥರ ಹೆಚ್ಚಿಟ್ಕೋಬೇಕು. ಇದನ್ನು ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆ ಲೋಳೆ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಆಮೇಲೆ ನೀಟಾಗಿ ಒರೆಸಿ ಕಟ್ ಮಾಡ್ಕೊಳ್ಳಿ. ಒದ್ದೆ ಇರಬಾರ್ದು. ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಹಂಗಂತ ಸೀಸ್ಕೋಬಾರ್ದು. ಒಂದು ಸ್ವಲ್ಪ ಬ್ರೌನಿಷ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಇದು ನೋಡಿ ಕೂಗಿದೆ, 3 ಕೂಗಿಸ್ಕೊಂಡಿದ್ದೀನಿ ನಾನು. ಈ ಥರ ಆಗಿದೆ. ಅದು ಬೇಳೆ ಟೊಮೆಟೊ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ಟೊಮೆಟೊನ ಒಂದು ಕೆತ್ತಿಟ್ಕೊಂಡು ಆ ಹುರಿದಿರೋ ಬೆಂಡೆಕಾಯಿನೆಲ್ಲ ಆ ಬೇಳೆ ಜೊತೆಗೆ ಸೇರಿಸಿ. ಇವಾಗ ಆ ಟೊಮೆಟೊನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಆ ಸ್ಮ್ಯಾಶ್ ಮಾಡಿರೋದನ್ನು ಆ ಬೇಳೆ ಮತ್ತು ಆ ಬೆಂಡೆಕಾಯಿ ಜೊತೆಗೆ ಹಾಕಿ ಸಾಂಬಾರು ಪೌಡರ್ ಹಾಕಬೇಕು. 1 2 ಸ್ಪೂನ್ ಸಾಂಬಾರು ಪೌಡರ್. ಇದು ಹೋಮ್ ಮೇಡ್ ಸಾಂಬಾರು ಪೌಡರು. ಇನ್ನೊಂದು ಸತಿ ಮಾಡಿದಾಗ ರೆಸಿಪಿನೆಲ್ಲ ಶೇರ್ ಮಾಡ್ತೀನಿ ನಾನು. ಕಲ್ಲುಪ್ಪು ಹಾಕ್ಕೊಳ್ಳಿ 2 ಸ್ಪೂನು. ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ನೀಟಾಗಿ ಕುದಿಸ್ಕೋಬೇಕು ಸಾಂಬಾರನ್ನ. ಆ ಸಾಂಬಾರು ಪೌಡರ್ ಹಾಕಿರ್ತೀವಲ್ಲ ಇನ್ನೂ ಹಸಿ ಥರ ಇರುತ್ತೆ. ನೀಟಾಗಿ ಕುದಿಸ್ಬೇಕು ಸಾಂಬಾರನ್ನ. ನೋಡಿ ಎಷ್ಟು ಈಸಿಯಾಗಿ ಆಗೋಗುತ್ತೆ ಸಾಂಬಾರು. 5-10 ಮಿನಿಟ್ಸಲ್ಲೆಲ್ಲ ಮಾಡ್ಕೊಂಡ್ಬಿಡ್ಬೋದು ನೀವು. ರೈಸ್ಗೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೆಕ್ಸ್ಟು ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡಿ. ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಂಚೂರು ಇಂಗು. ಅದನ್ನು ಕುದೀತಾ ಇರೋ ಸಾಂಬಾರಿಗೆ ಸೇರಿಸಿ ಒಂದು 5 ಮಿನಿಟ್ಸ್ ಚಿಕ್ಕ ಫ್ಲೇಮಲ್ಲಿ ಇಟ್ಟು ಕುದಿಸಿ. ಒಗ್ಗರಣೆ ಹಾಕಿದ್ಮೇಲೆ ಸಾಂಬಾರು ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ. ಇಷ್ಟೇ, ಬೆಂಡೆಕಾಯಿ ಸಾಂಬಾರು ರೆಡಿಯಾಗೋಗಿದೆ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್.